ಒಂದು ಸಬ್ಸಿಡಿ ಹಾಕಿದೆ ಮೇಡಮ್ ಕಾರಿಂದು 10 ವರ್ಷದಿಂದ ಅಲ್ಲಾಡೋತೀನಿ ಸರ್ ಮೇಡಮ್. ಅಲ್ಲಿ ಆಫೀಸ್ ಹತ್ರ ಹೋಗ್ತಿದ್ದೀನಿ, ಯಾರ ಆಫೀಸ್ ಹತ್ರ? ಶಾಮನೂರು ಅಜ್ಜಾರು ಆಫೀಸ್ ಹತ್ರ ಅಲ್ಲಿ ಹೋಗ್ತಿದ್ದೀನಿ. ಒಂದು ಸೈನ್ ಮಾಡ್ಕೊಡಕ್ಕೆ ಮೂವ್ ಮಾಡ್ಕೊಡಕ್ಕೆ ಅಲ್ಲಿ ಕಳಿಸಿದೀನಿ ಇಲ್ಲಿ ಕಳಿಸಿದೀನಿ ಅಂತ ಆಗ್ಲೆಲ್ಲ ಸತಾಯಿಸರ್ ಮೇಡಮ್. 10 ವರ್ಷದಿಂದ ಅದಕ್ಕೆ ಬೇಸರ ಮಾಡಿ ಬಿಟ್ಟೇ ಬಿಟ್ಟೆ ಮೇಡಮ್, ಹಾಕದೇ ಬಿಟ್ಬಿಟ್ಟೆ ಮೇಡಮ್. ಒಂದು 10 ಸಲ ಹಾಕಿರೋ ಫಾರ್ಮ್ಗಳು ಮನೆಯಾಗಿದೆ ಮೇಡಮ್, ಈಗಲೂ ಹಿಡ್ಕೊಂಡಿನಿ ಮೇಡಮ್. ಅದನ್ನು ಮಾಡ್ಕೊಡ್ತೀನಿ ಮೇಡಮ್. ಕಾರ್ಪೊರೇಟರ್ ಕೇಳ್ತಾರೆ ಈ ಸಲ ಮಾಡ್ಕೊಡ್ತೀನಿ, ಓಟ್ ಹಾಕ್ರಿ ಕಾಂಗ್ರೆಸ್ಸಿಗೆ, ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಮೇಡಮ್. ಏನು ಮುಂದೆ ಏನು ಮಾಡೋದೇ ಇಲ್ಲ, ಆತರ ಮಾಡ್ತಾರೆ ಸೈನ್ ಮಾಡಂಗಿಲ್ಲ. ಅಲ್ಲ ಹೊಟ್ಟೆ ತುಂಬದವ್ರು ಅವ್ರು ಎಲ್ಲಿ ಮಾಡ್ಕೊಡ್ತಾರೆ ಹೇಳ್ರಿ? ನಿಮ್ಗೆ ಒಂದು ಕಾರ್, ಅವ್ರಿಗೆ ಲಕ್ಷಾಂತರ ಕಾರ್ ಇರೋರು ಅವರು. ಮೇಡಮ್ ಈ ಕಡೆ ಭಾರತದಲ್ಲಿ ಯಾರು ಹಾಕಿಲ್ಲ ಮೇಡಮ್, ಅಪ್ಲಿಕೇಶನ್ ಹಾಕಿಲ್ಲ. ಒಬ್ರು ಹಾಕಿರೋ ನಾನು ಒಬ್ನೇ ಮೇಡಮ್. ಈ ಕಡೆ ಆದ್ರೂ ನಮಗೆ ಒಂದು ಇದು ಮಾಡ್ಕೊಟ್ಟಿಲ್ಲ ಮೇಡಮ್, ಯಾರು ಹಾಕಿಲ್ಲ ಮೇಡಮ್. ಈ ಭಾರತದಲ್ಲಿ ಅಪ್ಲಿಕೇಶನ್ ಎಸ್ಸಿಗೆ ನಾವು ಯಾರು ಹಾಕಿಲ್ಲ ಮೇಡಮ್, ನಾನು ಒಬ್ನೇ ಹಾಕಿರೋದು ಮೇಡಮ್. ಆದ್ರೂ ನನಗೆ ಮೂವ್ ಮಾಡ್ಕೊಟ್ಟಿಲ್ಲ ಮೇಡಮ್. ಕಾರ್ಪೊರೇಟರ್ ಹೋಗಿ ಕೇಳಿದ್ರೆ ಮೂವ್ ಮಾಡಿಸ್ತೀನಿ ಅಲ್ಲೂ. ಅಲ್ಲ ಹಿಂದ ಮುಸಲ್ಮಾನರ ಪಕ್ಷ ಅಲ್ವೇನ್ರಿ ಕಾಂಗ್ರೆಸ್? ಅದಕ್ಕೆ ಮೇಡಮ್ ಅವ್ರಿಗೆ ಅಷ್ಟೇ ಮಾಡ್ಕೊಡ್ತಾರೆ ಮೇಡಮ್, ಹಿಂದೂಗಳಿಗೆ ಎಲ್ಲ ಮಾಡ್ಕೊಡ್ತಾರೆ ಮೇಡಮ್ ಅವರು. ಇಲ್ಲ ಅವರು ಬೇಸತ್ ಹೋಗಿದ್ದಾರೆ. ಈಗ ಒಂದ್ಸರಿ ಬದಲಾವಣೆ ಬರ್ಬೇಕು ಅಂತ ನಾನೀಗ ಹೋಗಿದ್ನಲ್ಲ, ಒಂದ್ಸರಿ ಬದಲಾವಣೆ ಬರ್ಲಿ, ಅವ್ರಿಗೆ ಪಾಠ ಆದ್ರೂ ಕಲ್ಸಕಾದ್ರೆ ಈ ಸರಿ ಬಿಜೆಪಿ ಓಟ್ ಹಾಕೋಣ ಅಂತ ಅಂದ್ರು. ಬಟ್ ನಿಜವಾಗ್ಲೂ ಆಗ್ತಾರ ಗೊತ್ತಿಲ್ಲ. 100% ರೀ, 100% ಆಗಿ ಈ ಟರ್ನಿಂಗ್ ಪಾಯಿಂಟ್ ಇರೋದು ಈ ಸರಿ ದಾವಣಗೆರೆ ಇತಿಹಾಸದಲ್ಲಿ. ಇದು ಒಂದು ನಕ್ಷತ್ರವಾಗಿ ಬೆಳೆಯುತ್ತೆ. ಅದು ಹೌದು ಶ್ರೀನಿವಾಸ ದಾಸ್ ಕರೆಪ್ಪ ಇದೆಯಲ್ಲ, 100% ಆಗಿ ಈ ಸರಿ ಈ ಕಾನ್ಸ್ಟಿಟ್ಯೂಷನ್ ದಕ್ಷಿಣಕ್ಕೆ ತೋರಿಸ್ತಾರೆ. ಹೇಳೋದಲ್ಲ, ಹೇಳೋದ್ರಿಂದ ನೋಡೋಣ ಸರ್. ನನಗೇನೋ ಡೌಟ್ ನೋಡ್ರಿ, ನೀವು ನಮ್ಮವ್ರು ಎಲ್ಲರೂ 90% ವಿರೋಧವಾಗಿ ವೋಟಿಂಗ್ ಕೊಡ್ತಾ ಇದಾರೆ. ಆದ್ರೆ ಅದನ್ನ ಹೇಳೋದಲ್ಲ, ವೋಟಿಂಗ್ ಇನ್ ದಿವಸ ಎಣಿಸ್ತಾರಲ್ಲ ಅವತ್ತು ಗೊತ್ತಾಗುತ್ತೆ ದಾವಣಗೆರೆ ದಕ್ಷಿಣದಲ್ಲಿ ಏನ್ ಮಾಡಿದ್ರು ಅಂತ ಹೇಳಿ. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್. ನಾನು ಈ ಕ್ಷೇತ್ರಕ್ಕೆ ಹಿಂದೆ ನಾನು ಕ್ಯಾಂಡಿಡೇಟೇ, ಮುಂದೂ ಕ್ಯಾಂಡಿಡೇಟೇ ಈ ಕ್ಷೇತ್ರಕ್ಕೆ. ದಾವಣಗೆರೆಗೆ ಇದಲ್ಲ, ಈ ದಕ್ಷಿಣಕ್ಕೆ ಯಾರೇ ಕೆಲಸ ಮಾಡಲಿದ್ರು ಅದಕ್ಕೆ ಮುಂದೆ ಏನಿದೆ. ಯಾಕಂತ ಗೊತ್ತಾ, ಇಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ. ಫಸ್ಟ್ ಯುವಕರಿಗೆ ಉದ್ಯೋಗಕ್ಕೆ ಸೃಷ್ಟಿ ಮಾಡ್ಬೇಕು ದಾವಣಗೆರೆಯಲ್ಲಿ. ಆ ಸೃಷ್ಟಿ ಮಾಡೋವರೆಗೂ ದಾವಣಗೆರೆಯ ಇತಿಹಾಸ ಯಾರೂ ಬದಲಿ ಮಾಡಕ್ಕಾಗಲ್ಲ. ನಾವು ಕೋಟ್ಯಾಧಿಪತಿ ಆಗಿದ್ವು ಅಂತ ಮನೆಯಲ್ಲಿ ಕುಂತ್ರಲ್ಲ, ಇಲ್ಲಿ ಇರ್ತಕ್ಕಂಥ ಸ್ಲಮ್ ನಲ್ಲಿ ಇರ್ತಕ್ಕಂಥ ಯುವಕರು ಇದಾರಲ್ಲ, ಅಲ್ಲ ಅವ್ರ ಸಮತೆ ಅವ್ರಿಗೆ ಕೋಟ್ಯಾಧಿಪತಿ ಇದಾರೆ. ಇಲ್ಲಿ ನಮ್ಮ ಯುವಕರು ಇದಾರಲ್ಲ ಹಿಂಬಾಲಕರು, ಅವರಿಗೆ ಭಿಕ್ಷಿತ್ ಪಾತ್ರ ಇದೆ ಇವತ್ತಿನ ದಿವಸ ಈ ಸ್ಲಮ್ ನಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ. ಇವ್ರಿಗೆ ಏನಾದ್ರು ಉದ್ಯೋಗದ ಸೃಷ್ಟಿ ಮಾಡತಕ್ಕಂಥ ನಾಯಕ ಬಂದ್ರೆ ಅವನು ಕರ್ನಾಟಕದ ಹೀರೋ. ಇಲ್ಲದ್ರೆ ಏನಿಲ್ಲ, ಯಾರು ಜೀರೋ. ನಾವೀಗ ನೆಕ್ಸ್ಟ್ ಹೋರಾಟ ಮಾಡ್ತಿರೋದು ಏನಂದ್ರೆ, ಅವ್ರು ವಿನ್ ಆದ ಮೇಲೆ ನಮ್ಮ ಕ್ಷೇತ್ರಕ್ಕೆ ಏನಾದ್ರೂ ಒಂದು ಕಾಣಿಕೆಯನ್ನು ತರಬೇಕದು. ನಾವೇನ್ ಗೊತ್ತಾ, ಈ ದಾವಣಗೆರೆ ಈ ದಕ್ಷಿಣ ಕ್ಷೇತ್ರ ಬರೀ ಒಂದ್ಸರಿ ಜೋಳಿಗೆ ಹಾಕಿದ್ರೆ ಆಯ್ತಲ್ಲ 100 ಕೋಟಿ ರೂಪಾಯಿ ಒಂದ್ ದಿನಕ್ಕೆ ಜತ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇದೆ. ನಾವಾದ್ರೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ಯೋಗದಲ್ಲಿ ಬರ್ಬೇಕ. ರಾಜಕಾರಣಿಗಳು ಬರಲ್ಲ. ಏನಾರು ಒಂದು ಇಂಡಸ್ಟ್ರೀಸ್ಗಳು ತಗೊಂಬಂದ್ರೆ ಒಂದ್ 5,000 ಜನ ಮಾಡಿದ್ರೆ 20,000 ಜನ ಬದುಕ್ತಾರೆ ಅದರಲ್ಲಿ. ಈಗ ಐತ್ರ ಇಲ್ಲ, ಹಿಂದೆ 20,000 ಜನ APMC ಅಲ್ಲಿ ಇದು ಮಾಡ್ತಿದ್ರು, 20,000 ಜನ ಮಿಲ್ನಲ್ಲಿ ಡ್ಯೂಟಿ ಮಾಡಿ ಜೀವನ ಮಾಡ್ತಿದ್ರು. 40,000 ಜನ ಜೀವನ ಇದೆ ಅಲ್ಲಿ ಇವತ್ತು ಚಿಪ್ ಹಿಡ್ಕೊಂಡಿದ್ದಾರೆ ಪಾತ್ರೆ. ಅವ್ರ ಜೀವನದ ಅಧೋಗತಿಯನ್ನು ಯಾರು ಕೇಳ್ತಾ ಇಲ್ಲ. ಇಲ್ಲಿ ಏನಪ್ಪಾ ಅಂದ್ರೆ ಓಟ್ ಹಾಕಪ್ಪ, ನನಗೆ ಬರಪ್ಪ, ನಾನು ಹಾಕಪ್ಪ. ಇವ್ರು ಎದಕ್ಕಪ್ಪ ಅಂದ್ರೆ ಆ ಪೋಸ್ಟರ್ ನಲ್ಲಿ ಬ್ಯಾನರ್ ಹುಟ್ಟುಹಬ್ಬಗಳಿಗೆ ಇರ್ತಾವಲ್ಲ, ಆ ಪೋಸ್ಟಿಗೆ ಮಾತ್ರ ನಾಯಕರಾಗಿದ್ದಾರೆ, ಸಾರ್ವಜನಿಕರಿಗೆ ನಾಯಕರಲ್ಲ. 60 ವರ್ಷ ತಮ್ಮ ನಾವ್ ಇಲ್ಲಿ ಬಂದು 60 ವರ್ಷ ಇದೇ ಪಚಿತ ಆಗ್ಬಿಟ್ಟದ್ ನೋಡಿ. ನಿನ್ನ ಮನೆಯಲ್ಲ ಈಗ 60 ವರ್ಷ ಇಲ್ಲಿ ಬಂದು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ರಾಜಕಾರಣಿಗಳು ತಿಳ್ಕೋಬೇಕು ಮೇಡಮ್, ಮುಂದಿನ ಪರಿಸ್ಥಿತಿ ದಾವಣಗೆರೆಯಲ್ಲಿ ಏನಂದ್ರೆ ಎಲ್ಲರೂ ನಾವೇ ಅಂತಲ್ಲ, ಎಲ್ಲಾ ಜನಾಂಗದವರು ಉಪಯೋಗ ಮಾಡಿದ್ರೆ ನಾಳೆ ಏನಾದ್ರು ಒಂದು ಆ ಹಿಡ್ಕೊಂಡಿರ್ತಕ್ಕಂಥ ಚಿಪ್ಪಿನ ಪಾತ್ರೆ ಇದೆಲ್ಲ ಹೊರಗಡೆ ಹೋಗುತ್ತೆ ದುಡಿಮೆಗೆ. ನಾವ್ ಯಾರಿಗೂ ಭಿಕ್ಷೆ ಕೇಳಲ್ಲ, ಭಿಕ್ಷೆ ಕೊಡ್ತೀವಿ, ನಮ್ ಕೆಲಸ ಕೊಡಿ ಅಂತ ಕೇಳ್ತೀವಿ. ಆ ಕೆಲಸದ ಏನೋ ಸೃಷ್ಟಿ ಆದ್ರೆ ತಾನೆ, ಅದಿಲ್ಲ ಅಂದ್ರೆ ಏನಿಲ್ಲ. ಭಿಕ್ಷದ ಪಾತ್ರೆಗೆ ಈಗೇನೋ ನಡೀತನ್ರಿ, ಇನ್ನೊಂದು ವರ್ಷದ ಮುಂದೆ ಇದೆಯಲ್ಲ, ಮುಂದೆ ಎಲ್ಲ ಯುವಕರು ಇದಾರಲ್ಲ, ಎಲ್ಲರ ಕೈಗಾಡಿ ಹೇಳಿದ್ರು ಅವ್ರಿಗೆ ಕೂಲಿ ಸಿಗಲ್ಲ ದಾವಣಗೆರೆಗ. ನಾವು ಶ್ರಮ ಪಟ್ಟಿರ್ತಕ್ಕಂಥ ಈ ಏರಿಯಾದಲ್ಲಿ 72 ಮನೆ ಇದ್ದಾಗ ಜೀವನ ಮಾಡ್ಕೊಂಡ್ ಬಂದಿರೋದು ನಾವು. ಈಗಿನವ್ರಿಗೆ ಇನ್ನೂ ಇಲ್ಲಿ ಏನಂತ ಗೊತ್ತಿಲ್ಲ, ಆದ್ರೆ ನಾವು ಹೋರಾಟ ಮಾಡಿದ್ರೆ ಆ ರೀತಿ ಮಾಡ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಮಾತಾಡಿದ್ರೆ ಥ್ಯಾಂಕ್ಸ್.